ಸ್ಪೀಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಸಚಿವ ಸ್ಥಾನ ಫಿಕ್ಸ್. ಎಸ್ಸಿ ಎಸ್ಟಿ ಒಬಿಸಿ ಮಹಿಳೆಯರಿಗೆ ಈ ಬಾರಿ ಮಂತ್ರಿಗಿರಿ. 20 ಸ್ಥಾನಗಳ ಪೈಕಿ 16 ಹೊಸಬರಿಗೆ, 4 ಹಿರಿಯ ನಾಯಕರಿಗೆ ಅವಕಾಶ. ಸಂಪುಟ ವಿಸ್ತರಣೆಗೆ ಮೊದಲ ಹಂತದ ಕಸರತ್ತು ಮುಗಿದಿದ್ದು, ಪಕ್ಷ ಸಂಘಟನೆ ಹಾಗೆ ಮುಂಬರುವ ಚುನಾವಣೆಗಳನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೈಕಮಾಂಡ್ನ ನಾಯಕರು ನವ ಚೈತನ್ಯದ ಸೂತ್ರವನ್ನು ಹಿಡಿದಿದ್ದಾರೆ. ಸಂಪುಟದಲ್ಲಿ 40% ಹಿರಿಯರಿದ್ರೆ 60% ಹೊಸಬರು ಇರಬೇಕು ಅನ್ನುವಂತಹ ಸೂತ್ರವನ್ನ ಹೊಂದಿದ್ದು, ಸದ್ಯ 13 ಸ್ಥಾನಗಳಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರನ್ನ ಹೊರತುಪಡಿಸಿದ್ರೆ ಉಳಿದ 12 ಮಂದಿ ಹಳಬರು ಇದ್ದಾರೆ. ಖಾಲಿ ಇರುವ 20 ಸ್ಥಾನಗಳ ಪೈಕಿ ಒಮ್ಮೆಯೂ ಕೂಡ ಸಚಿವರಾಗದ 16 ಮಂದಿಗೆ ಹಾಗೂ ಉಳಿದ 4 ಸ್ಥಾನಗಳನ್ನ ಹಿರಿಯರಿಗೆ ಕೊಟ್ಟು ಸಮತೋಲನದ ಸಂಪುಟಕ್ಕೆ ಹೈಕಮಾಂಡ್ ಸಲಹೆಯನ್ನು ಕೊಟ್ಟಿದೆ ಎನ್ನಲಾಗ್ತಾ ಇದೆ. ಅದೇ ರೀತಿ ಜಾತಿ ಸಮೀಕರಣದ ಸೂತ್ರವನ್ನ ಹೈಕಮಾಂಡ್ ಜೋಡಿಸಿದ್ದು 8 ಸ್ಥಾನಗಳನ್ನ ಸಾಮಾನ್ಯ ವರ್ಗಕ್ಕೆ ಮೀಸಲು ಇಡಬೇಕು ಅಂತ ಹೇಳಲಾಗಿದೆ. ಇನ್ನುಳಿದ 12 ಸ್ಥಾನಗಳ ಪೈಕಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೆ ಮಹಿಳಾ ಕೋಟಾದ ಅಡಿಯಲ್ಲಿ ಭರ್ತಿ ಮಾಡಿಕೊಳ್ಳುವಂತೆ ನಿರ್ದೇಶನಗಳನ್ನು ನೀಡಲಾಗಿದೆ. ಇದರಲ್ಲೇ ಪ್ರಾದೇಶಿಕತೆಗೂ ಮನ್ನಣೆ ನೀಡಬೇಕು ಅನ್ನುವ ಫಾರ್ಮ್ ಅನ್ನ ಹೊರಡಿಸಿದೆ. ಮೊದಲ ಬಾರಿಗೆ ಗೆದ್ದಿರುವಂತಹ ಅನೇಕ ಶಾಸಕರು ಸಂಪುಟ ಸೇರುವ ಉತ್ಸಾಹದಲ್ಲಿ ಇದ್ರು, ಆದರೆ ಇದಕ್ಕೆ ಹೈಕಮಾಂಡ್ ತಡೆಯನ್ನ ಹಾಕಿದೆ. ಗುರುವಾರ ರಾತ್ರಿ ಕೆಸಿ ವೇಣುಗೋಪಾಲ್ ನಿವಾಸದಲ್ಲಿ ಸಭೆ ಮುಗಿಸಿ ಕರ್ನಾಟಕ ಭವನಕ್ಕೆ ಬಂದಿದ್ದಂತಹ ಸಿದ್ದರಾಮಯ್ಯನವರನ್ನ ಆಪ್ತ ಶಾಸಕರು ಭೇಟಿ ಮಾಡಿ ಸಭೆಯ ಮಾಹಿತಿಯನ್ನ ಕೇಳಿ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಸೂತ್ರ ಏನು, ಯಾವ್ಯಾವ ಸೂತ್ರವನ್ನ ಅಳವಡಿಸಿಕೊಳ್ಳಬಹುದು ಅಂತ ಗಮನಿಸೋದಾದ್ರೆ, 20 ಸ್ಥಾನಗಳ ಪೈಕಿ 16 ಹೊಸಬರಿಗೆ, 4 ಹಿರಿಯರಿಗೆ ಅವಕಾಶ ನೀಡ್ತಾರೆ ಅಂತ ಹೇಳಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಸಾಮಾನ್ಯ ವರ್ಗ, ಎಸ್ಸಿ ಎಸ್ಟಿ ಒಬಿಸಿ ಜೊತೆ ಮಹಿಳೆಯರಿಗೂ ಕೂಡ ಈ ಬಾರಿ ಮಂತ್ರಿಗಿರಿಯನ್ನ ನೀಡಲಾಗುತ್ತೆ. ನೋಡಿ, ಈ ಹಿಂದೆ ಏನು ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಕೇವಲ ಏಕೈಕ ಸಚಿವೆಯಾಗಿ ಗುರುತಿಸಿಕೊಂಡಿದ್ದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಮಿಂಚಿದ್ರು. ಈ ಬಾರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಎಸ್ಸಿ ಎಸ್ಟಿ ಒಬಿಸಿ ಸೇರಿದಂತೆ ಮಹಿಳೆಯರಿಗೂ ಕೂಡ ಹೆಚ್ಚಿನ ಪ್ರಾತಿನಿಧ್ಯವನ್ನ ಕೊಡಬೇಕು. ಕೇವಲ ಇರುವುದು 20 ಸ್ಥಾನ ಮಾತ್ರ. 20 ಸ್ಥಾನದಲ್ಲಿ ಬರೋಬ್ಬರಿ 5ಕ್ಕೂ ಹೆಚ್ಚು ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಬೇಕು ಅನ್ನುವಂಥ ಒಂದು ಕಟ್ಟುನಿಟ್ಟಿನ ಆದೇಶವನ್ನ ಹೈಕಮಾಂಡ್ನ ನಾಯಕರು ಹೊರಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಜಾತಿ ಜೊತೆಗೆ ಪ್ರಾದೇಶಿಕ ಆಧಾರದ ಮೇಲೂ ಸಚಿವ ಸ್ಥಾನ ಹಂಚಿಕೆ ಮೊದಲ ಬಾರಿ ಗೆದ್ದವರಿಗೆ ಸದ್ಯಕ್ಕೆ ಮಂತ್ರಿ ಸ್ಥಾನ ಕೊಡದೇ ಇರೋದಕ್ಕೆ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸೋಮವಾರದ ಬಳಿಕವೇ ವಿಸ್ತರಣೆ ಅಂತಿಮ ಆಗುತ್ತೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಪಸ್ಥಿತಿಯಲ್ಲಿ ಪ್ರಾಥಮಿಕ ಹಂತದ ಕಸರತ್ತು ಈಗಾಗಲೇ ಮುಗಿದಿದೆ. ಖರ್ಗೆ ಅವರು ದಿಲ್ಲಿಗೆ ತೆರಳಿದ ಬಳಿಕ ಸೋಮವಾರದ ವೇಳೆಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯುವ ಸಾಧ್ಯತೆಗಳಿದೆ. ಹೀಗಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯ ಶುಕ್ರವಾರ ಸಂಜೆ ಬೆಂಗಳೂರಿಗೆ ಬಂದರು. ಸಿಎಂ ಶಿವಕುಮಾರ್ ಅವರು ರಾತ್ರಿ ಹೊರಟು ಬೆಳಗಿನ ಜಾವ ಬೆಂಗಳೂರಿಗೆ ತಲುಪಿದ್ರು. ಆದರೆ ಕೆಲವು ಸಚಿವಾಕಾಂಕ್ಷಿಗಳು ಇನ್ನೂ ದಿಲ್ಲಿಯಲ್ಲೇ ಇದ್ದಾರೆ. ಕೊನೆಯ ಕ್ಷಣದ ಕಸರತ್ತು ನಡೆದ ನಂತರ, ಅಂದರೆ ಆ ಸಿದ್ಧತೆಯಲ್ಲಿ ಇದ್ದಾರಲ್ಲ, ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಆಗುತ್ತೆ. ದಿಲ್ಲಿಯವರು ಏನು ಹೇಳಬೇಕು ಅದನ್ನ ನನಗೆ ಹೇಳಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರಲಿಲ್ಲ, ನಾಳೆ ಬರ್ತಾರೆ. ಬಂದ ಮೇಲೆ ಅವರೆಲ್ಲರೂ ತೀರ್ಮಾನ ತೆಗೆದುಕೊಳ್ತಾರೋ ಕಾದ್ ನೋಡೋಣ. ನಾನಂತೂ ಸಂಪುಟ ವಿಸ್ತರಣೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಡಿ.ಕೆ. ಶಿವಕುಮಾರ್ ಸಿಎಂ, ನಾನು ಖಾಸಗಿ ಕೆಲಸದ ಮೇಲೆ ಬೆಂಗಳೂರು ಬಂದಿದ್ದೀನಿ. ಸದ್ಯಕ್ಕೆ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ. ಸಂಪುಟ ವಿಸ್ತರಣೆ ಬಗ್ಗೆ ನನಗೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಪ್ಡೇಟ್ಸ್ ಕೊಟ್ಟಿಲ್ಲ. ನಾನು ಇಲ್ಲೇ ಇದ್ದೀನಲ್ವಾ, ಬರ್ತೀನಿ. ಅವರನ್ನೇ ಕೇಳಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂಪಾರ್ಟೆಂಟ್. ಅವ್ರು ಏನು ಹೇಳ್ತಾರೋ ಅದಾದ ನಂತರ ನಾವು ಆ ಡಿಸಿಷನ್ನ ತಗೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಟ್ಟಾರೆಯಾಗಿ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಎಸ್ಸಿ ಎಸ್ಟಿ ಒಬಿಸಿ ಸೇರಿದಂತೆ ಮಹಿಳೆಯರಿಗೆ ಈ ಬಾರಿ ಪ್ರಾತಿನಿಧ್ಯವನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಇದಾಗಿತ್ತು ಇವರೆಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್. ಸುದ್ದಿ ನಿಮ್ಮದು, ವೇಗ ನಮ್ಮದು.